ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಅನುಚಿತ ಉಚಿತ ಬಿಚಾರು ತಜಿ ಜೆ ಪಾಲಹಿ ಪಿತು ಬೈನ್ ते भाजन सुख सुजस के बसही अमरपति ऐन अवसि नरेस बचन फुर करहु पालहु प्रजा सोकु परिहरहु सुरपुर नृप पायिहि परितोषु तुम्ह कहूँ सुकृतु सुजसु नहीं दोषु वेद विदित सम्मत सबही का जेहि पितु देई सो पावई टीका करहु राजु परिहरहु गलानी मानहु मोर बचन हित जानी सुनी सुखु लहब राम बई देही अनुचित कहब न पंडित केही कौसल्यादि सकल महतारी तेवु प्रजा सुख होही सुखारी परम तुम्हार राम कर जानिही सो सब विधि तुम सन भल मानिही सौंपेहु राजू राम के आये ಸೇವಾ ಕರೆಹು ಸನೇಹ ಸುಹಾಯೆ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ವಸಿಷ್ಠರು ಇತಿಹಾಸಗಳಿಂದ ಉದಾಹರಣೆಯನ್ನು ತಗೊಂಡು ಅವನಿಗೆ ಹೇಳಿ, ಯಾರು ಉಚಿತ ಅನುಚಿತಗಳನ್ನು ಯೋಚನೆ ಮಾಡದೆ ತಂದೆಯ ಆಜ್ಞೆಯನ್ನು ಪಾಲನೆ ಮಾಡ್ತಾರೋ ಅವರು ಲೋಕದಲ್ಲಿ ಕೀರ್ತಿ ಪ್ರತಿಷ್ಠೆಗಳನ್ನು ಸುಖವನ್ನು ಹೊಂದಿ ಕೊನೆಗೆ ಸ್ವರ್ಗಧಾಮವನ್ನು ಸೇರ್ಕೊಳ್ತಾರೆ. ಅಂದರೆ ತಂದೆ ಹೇಳಿದ ಮಾತನ್ನು ಪಾಲನೆ ಮಾಡೋದ್ರ ಮೂಲಕ ಅವರಿಗೆ ಕೀರ್ತಿನೂ ಸಿಗುತ್ತೆ, ಪ್ರತಿಷ್ಠೆನೂ ಸಿಗುತ್ತೆ, ಸುಖನೂ ಸಿಗುತ್ತೆ, ಮತ್ತು ಸ್ವರ್ಗಲೋಕ ಕೂಡ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೀನು ರಾಜನ ಮಾತನ್ನು ಖಂಡಿತವಾಗಿ ಸತ್ಯಗೊಳಿಸು ಅಂತಂದರೆ ಅವ್ರು ಹೇಳಿದ ಹಾಗೆ ನೀನು ನಡ್ಕೋ, ಶೋಕವನ್ನು ಬಿಟ್ಬಿಡು, ಪ್ರಜೆಗಳನ್ನು ಪಾಲನೆ ಮಾಡು. ಇದರಿಂದ ಸ್ವರ್ಗದಲ್ಲಿರುವಂತಹ ಮಹಾರಾಜ ಕೂಡ ಸಂತೋಷ ಪಡ್ತಾರೆ. ಈಗ ನಿಮ್ಮ ತಂದೆ ಸ್ವರ್ಗದಲ್ಲಿದ್ದಾರಲ್ಲಪ್ಪ, ಅಲ್ಲಿಂದ ನೋಡ್ತಾ ಇರ್ತಾರೆ ನನ್ನ ಮಕ್ಕಳು ನನ್ನ ಮಾತನ್ನು ಪಾಲನೆ ಮಾಡ್ತಾ ಇದ್ದಾರಾ ಇಲ್ವಾ ಅಂತಂದ್ಬಿಟ್ಟು. ಸೊ ಅಲ್ಲಿಂದ ನೋಡಿ ನೀನು ಪಾಲನೆ ಮಾಡ್ತಾ ಇರೋದನ್ನು ಅವರು ತುಂಬ ಸಂತೋಷ ಪಡ್ತಾರೆ. ನಿನಗೆ ಪುಣ್ಯ ಕೂಡ ಸಿಗುತ್ತೆ, ಸತ್ಕೀರ್ತಿ ಕೂಡ ಸಿಗುತ್ತೆ, ದೋಷ ಕೂಡ ನಿನಗೆ ತಟ್ಟೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ವೇದಶಾಸ್ತ್ರ ಪುರಾಣಗಳಲ್ಲಿ ಇದು ಸಮ್ಮತ ಮತ್ತು ಪ್ರಸಿದ್ಧ ಆಗಿದೆ. ಏನು ಅಂತಂದರೆ ತಂದೆ ಯಾರಿಗೆ ರಾಜ್ಯವನ್ನು ಕೊಡ್ತಾನೋ ಅವನೇ ರಾಜನಾಗ್ತಾನೆ ಅಂತ ಹೇಳಿದ್ದಾರೆ. ಅಂದರೆ ದೊಡ್ಡ ಮಗನೇ ರಾಜ ಆಗಬೇಕು ಅಂತಲ್ಲ, ತಂದೆ ಯಾರನ್ನು ರಾಜ ಮಾಡಬೇಕು ಅಂತಿರ್ತಾನೋ ಅವನೇ ರಾಜ ಆಗ್ತಾನೆ. ಅದಕ್ಕೋಸ್ಕರ ನೀನು ರಾಜ್ಯವನ್ನು ಆಳು, ಈ ಗ್ಲಾನಿಯನ್ನು ಬಿಟ್ಬಿಡು. ಅಂದರೆ ಏನು, ಎಲ್ಲರೂ ರಾಮ ಕಾಡಿಗೆ ಹೋಗೋದಕ್ಕೆ ನೀನೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ನೀನು ಕೊರಗಿ ಯೋಚಿಸ್ತಾ ಇದೆಯಲ್ಲ, ಅದನ್ನೆಲ್ಲ ಬಿಟ್ಬಿಡು. ನನ್ನ ಮಾತುಗಳನ್ನು ಹಿತ ಅಂತ ತಿಳ್ಕೊ, ಅಂದರೆ ನಿನಗೆ ಒಳ್ಳೆಯದೇ ಆಗುತ್ತೆ, ಹಿತವೇ ಕೊಡುತ್ತೆ ಅಂತ ನೀನು ಒಪ್ಕೊ. ಮತ್ತು ನೀನು ರಾಜನಾಗಿದೆಯಾ ಅನ್ನುವಂತಹ ಸುದ್ದಿಯನ್ನು ಕೇಳಿ ಸೀತಾರಾಮರು ಕೂಡ ಸಂತೋಷ ಪಡ್ತಾರೆ. ಅಂದರೆ ಸ್ವರ್ಗದಲ್ಲಿರುವ ನಿನ್ನ ತಂದೆ ಅಷ್ಟೇ ಅಲ್ಲ, ಸೀತಾರಾಮ ಲಕ್ಷ್ಮಣರಿಗೆ ಈ ವಿಷಯ ಏನಾದರೂ ಗೊತ್ತಾಯಿತು ಅಂತಂದರೆ ಅವರು ಕೂಡ ತುಂಬ ಸಂತೋಷ ಪಡ್ತಾರೆ. ಯಾವ ಪಂಡಿತರು ಕೂಡ ಇದನ್ನು ಅನುಚಿತ ಅಂತ ಹೇಳೋದಿಲ್ಲ. ನೀನು ಜನಗಳ ಮಾತನ್ನು ಕೇಳಿ ಅಥವಾ ಅವ್ರಿಗೇನು ಯೋಚನೆ ಮಾಡಿದಾರೋ ಅಂತ ಕೇಳಿ ನೀನು ಕೊರಗ್ತಾ ಇದೆಯಲ್ಲಪ್ಪ, ಅದನ್ನೆಲ್ಲ ಬಿಟ್ಬಿಡು. ನಿನ್ನ ತಂದೆ ಹೇಳಿದರೆ ಆ ಮಾತನ್ನು ನೀನು ನಡೆಸ್ಕೊಡ್ಬೇಕು, ಅದರಿಂದ ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಭಗವಂತನ ಭಕ್ತಿ ಅಂದರೆ ಭರತನಿಗೆ ಭಗವಂತನೇ ಸರ್ವಸ್ವ. ಅಂದರೆ ತನ್ನ ಅಣ್ಣ ರಾಮ ಅವನು ಭಗವಂತ ಅಲ್ವಾ, ಅವನೇ ಸರ್ವಸ್ವ ಅಂತ ತಿಳ್ಕೊಂಡು ಅವನು ಸೇವೆ ಮಾಡೋದೇ ನನ್ನ ಒಂದು ಕರ್ತವ್ಯ ಅಂತ ತಿಳ್ಕೊಂಡಿರುವಂಥ ಭರತ. ಆದರೆ ಇಲ್ಲೇನಾಗ್ತಾ ಇದೆ, ಈಗ ಕರ್ತವ್ಯದ ಹೆಸರಿನಲ್ಲಿ ಅವನ ಮಾರ್ಗವನ್ನು ತಪ್ಪಿಸುವಂಥ ಒಂದು ಕಾರ್ಯ ಇಲ್ಲಿ ನಡೀತಾ ಇದೆ. ಇದು ತುಂಬ ಗೌಪ್ಯವಾದಂಥ ವಿಚಾರ ಆಯಿತಾ. ಯಾವಾಗ ನಾವು ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇರ್ತೀವೋ ನಮಗೂ ಏನಾಗುತ್ತೆ, ಏನೋ ಒಂದು ಸಂದರ್ಭ ಆ ರೀತಿ ಎಲ್ಲ ಬಂದಾಗ ಬಿಡು, ಭಗವಂತನ ವಿಷಯವನ್ನು ಕೇಳೋದು ಇವತ್ತು ಕೇಳಲಿಲ್ಲ ಅಂದರೂ ನಡೆಯುತ್ತೆ, ಇದು ತುಂಬ ಇಂಪಾರ್ಟೆಂಟು ಅಂತ ನಮಗೆ ಯಾವುದೋ ಒಂದು ಐಹಿಕ ವಿಚಾರಗಳು ಬಂದ್ಬಿಡುತ್ತೆ, ಯಾರೋ ಒಬ್ಬರು ನಮಗೆ ಫೋರ್ಸ್ ಮಾಡ್ತಾರೆ, ಎಲ್ಲ ಈ ರೀತಿ ಆಗೋದುಂಟು. ಆದರೆ ಅಲ್ಲಿ ನಾವು ದೃಢವಾಗಿ ನಿಲ್ತೀವಾ ಇಲ್ವಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಭರತ ಏನು ಮಾಡ್ತಾನೆ ಮುಂದೆ ನೋಡೋಣ. ಈಗ ಇವರೆಲ್ಲ ಏನು ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ, ಆದರೆ ಭರತ ಯಾವ ರೀತಿ ಡಿಸಿಷನ್ ತಗೊಳ್ತಾನೆ, ಭರತ ಯಾವ ಪೊಸಿಷನ್ನಲ್ಲಿದ್ದಾನೆ
ಅನ್ನೋದು ನಮಗಿವಾಗ ಗೊತ್ತಾಗುತ್ತೆ. ಅವ್ರೇನು ಹೇಳ್ತಾ ಇದ್ದಾರೆ, ನಿಮ್ಮ ತಂದೆ ಮಾತನ್ನು ಕೇಳು, ನೀನು ರಾಜ್ಯವನ್ನು ಆಳಬೇಕು ಅಂತೆಲ್ಲ ಅವ್ರು ಹೇಳ್ತಾ ಇದ್ದಾರಲ್ಲ. ನೀನು ಈ ರೀತಿ ಮಾಡೋದ್ರಿಂದ ನಿನಗೇ ಒಳ್ಳೆಯದಾಗತ್ತೆ, ನಿನಗೆ ಹಿತ ಆಗತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತು ನೀನು ಈ ರೀತಿ ರಾಜ ಆಗಿರೋದನ್ನು ನೋಡಿ ಮತ್ತು ಪ್ರಜೆಗಳನ್ನು ಪಾಲನೆ ಮಾಡೋದನ್ನು ನೋಡಿ ಸ್ವರ್ಗದಲ್ಲಿರುವ ನಿನ್ನ ತಂದೆ ಅಷ್ಟೇ ಅಲ್ಲಪ್ಪ, ಸೀತಾರಾಮರು ಕೂಡ ಸಂತೋಷ ಪಡ್ತಾರೆ. ಮತ್ತು ಯಾವ ಪಂಡಿತರು ಇದನ್ನು ಸರಿಯಲ್ಲ ಅಂತ ಹೇಳೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಮತ್ತು ಇನ್ನೊಂದೇನು, ಪ್ರಜೆಗಳು ಸುಖವಾಗಿರೋದ್ರಿಂದ ಕೌಸಲ್ಯಾದಿ ರಾಜಮಾತೆಯರು ಕೂಡ ಸುಖವಾಗಿರ್ತಾರೆ. ಯಾಕೆ ಅಂತಂದರೆ ಅವರು ರಾಮನಿಲ್ಲದೆ ಮತ್ತು ದಶರಥನನ್ನು ಕಳ್ಕೊಂಬಿಟ್ಟಿದ್ದಾರೆ. ಈಗ ಆಲ್ರೆಡಿ ದುಃಖದಲ್ಲಿದ್ದಾರೆ ಅವರು. ಈಗ ಪ್ರಜೆಗಳನ್ನು ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅಂತಂದರೆ ಅವ್ರು ಇನ್ನೂ ದುಃಖ ಪಡ್ತಾರೆ. ಸೊ ನೀನು ಪ್ರಜೆಗಳನ್ನು ನೋಡ್ಕೊಳ್ಳೋದ್ರಿಂದ ಪ್ರಜೆಗಳು ಸುಖವಾಗಿರ್ತಾರೆ. ಅದನ್ನು ನೋಡಿ ಅವರು ಕೂಡ ಸಂತೋಷದಿಂದ ಇರ್ತಾರೆ. ಮತ್ತು ನಿನಗೂ ಶ್ರೀರಾಮನಿಗೂ ಇರುವಂಥ ಶ್ರೇಷ್ಠ ಸಂಬಂಧ ಇದೆಯಲ್ಲ, ಅದನ್ನು ತಿಳ್ಕೊಂಡಿರೋರು ಎಲ್ಲ ರೀತಿಯಿಂದಲೂ ಕೂಡ ನಿನ್ನನ್ನು ಮೆಚ್ಕೊಳ್ತಾರೆ. ಯಾಕಂದರೆ ನೀನು ಶ್ರೀರಾಮಚಂದ್ರನನ್ನು ಎಷ್ಟು ಪ್ರೀತಿಸ್ತೀಯ ಅನ್ನೋದು ಅವ್ರಿಗೆ ಗೊತ್ತಿದೆ. ರಾಮ ಕೂಡ ನಿನ್ನನ್ನು ಎಷ್ಟು ಪ್ರೀತಿಸ್ತಾನೆ ಅನ್ನೋದು ಗೊತ್ತಿದೆ. ಅದಕ್ಕೆ ನಿನ್ನನ್ನು ಮೆಚ್ಕೊಳ್ತಾರೆ. ಶ್ರೀರಾಮ ಹಿಂದಿರುಗಿ ಬಂದ ಮೇಲೆ ಅವನಿಗೆ ರಾಜ್ಯವನ್ನು ಒಪ್ಪಿಸ್ಬಿಡು. ಈಗೇನು ಅವನು ಬರೋವರೆಗೂ ನೋಡ್ಕೊ ಅಂತ ಹೇಳ್ತಾ ಇರೋದು, ನೀನೇ ನೋಡ್ಕೊಳ್ತಾ ಇರಬೇಕು ಅಂತಲ್ಲ. ರಾಮ ಬರೋವರೆಗೂ ನೀನು ಈ ಪ್ರಜೆಗಳನ್ನು ನೋಡ್ಕೊ. ಆಮೇಲೆ ಏನು ಮಾಡು, ಅವನು ಬಂದಿದ್ದ ತಕ್ಷಣ ರಾಜ್ಯವನ್ನೆಲ್ಲ ಅವನಿಗೆ ಒಪ್ಪಿಸ್ಬಿಟ್ಟು ಆಗ ನೀನು ಪ್ರೀತಿಯಿಂದ ಅವನ ಸೇವೆ ಮಾಡು. ಅಂದ್ರೇನು, ನಿನಗೆ ರಾಮನ ಸೇವೆ ಮಾಡೋದೇ ಇಷ್ಟ ಅಂತ ಗೊತ್ತು ತಾನೆ. ಈಗ ರಾಮನು ಇಲ್ಲದ ಕಾರಣ ಅವನ ರಾಜ್ಯವನ್ನು ನೀನು ನೋಡ್ಕೊ, ಅದು ಸೇವೆನೇ. ಅವನ ರಾಜ್ಯವನ್ನು ನೋಡ್ಕೊಳ್ಳೋದು. ಆಮೇಲೆ ಅವನು ಬಂದಮೇಲೆ ಅವನಿಗೆ ಒಪ್ಪಿಸಿ ನೀನು ಅವನ ಸೇವೆಯನ್ನು ಮಾಡು ಅಂತ ಅಂದ್ಬಿಟ್ಟು ಅವರು ಬುದ್ಧಿವಾದವನ್ನು ಹೇಳ್ತಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.